ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು K9 ವೈರ್ಲೆಸ್ ಮೈಕ್ ಬಗ್ಗೆ. ಇದು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊದಲು ಈ ಬಾಕ್ಸನ್ನು ಓಪನ್ ಮಾಡಿದಾಗ ನಮಗೆ ಯಾವ ಐಟಮ್ ಸಿಗುತ್ತೆ ಅಂದರೆ, ಫಸ್ಟು ಈ ಪೇಪರ್ ಅಂದರೆ ಗೈಡ್, ನಾವು ಹೇಗೆ ಯೂಸ್ ಮಾಡಬೇಕು ಅಂತ. ಆಮೇಲೆ ಒಂದು ರಿಸೀವರ್ ಸಿಗುತ್ತೆ, ಟೂ ಮೈಕ್ಸ್ ಸಿಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇದರಲ್ಲಿ ಮತ್ತೆ ಒಂದು ಚಾರ್ಜಿಂಗ್ ಕೇಬಲ್ ಸಿಗುತ್ತೆ, ಸಿ ಪಿನ್ದು ನೋಡಿ, ಸಿ ಪಿನ್ದು. ಈಗ ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ನಿಮ್ಮ ಮೊಬೈಲನ್ನು ತಗೊಳ್ಳಿ. ಮೊಬೈಲ್ ತೊಗೊಂಡ ಮೇಲೆ ಈ ರಿಸರ್ವರ್ ಇದೆಯಲ್ಲ, ಇದಕ್ಕೆ ಮೊಬೈಲ್ಗೆ ಕನೆಕ್ಟ್ ಮಾಡಿ. ಕನೆಕ್ಟ್ ಮಾಡಿದ ಮೇಲೆ ಈ ಒಂದು ಮೈಕ್ ಇದೆಯಲ್ಲ, ಈ ಮೈಕ್ನಲ್ಲಿ ನೋಡಿ ಬ್ಯಾಕ್ ಸೈಡು ಆನು ಆಫ್ ಇದೆ. ಆ ಆನು ಆಫ್ ಇದೆಯಲ್ಲ, ಅದ್ರ ಮೇಲೆ ಪ್ರೆಸ್ ಮಾಡ್ಕೊಂಡಿದ್ರೆ ನೋಡಿ, ಇಲ್ಲಿ ಗ್ರೀನ್ ಕಲರ್ ಲೈಟು ಅಂಟಿದೆಯಲ್ಲ, ಅಂಟಿದರೆ ಕನೆಕ್ಟ್ ಆಗಿದೆ ಅಂತ ಲೆಕ್ಕ. ನೋಡಿ, ಇಲ್ಲಿ ತೋರಿಸ್ತೀನಿ, ಕನೆಕ್ಟ್ ಆಗಿದೆಯಲ್ಲವ. ಇಷ್ಟೇ ಫ್ರೆಂಡ್ಸ್. ಏನು ಇದಕ್ಕೇನು ಆ್ಯಪ್ಸ್ ಬೇಕಾಗಿಲ್ಲ, ಯಾವುದೇ ಇದು ಬೇಕಾಗಿಲ್ಲ. ಒಂದು ಒ ಟಿ ಜಿ ಸಿಟ್ಟಿಂಗಲ್ಲಿ OTG ಆನ್ ಆಗಿದ್ದರೆ ಸಾಕು, ಕನೆಕ್ಟ್ ಆಗುತ್ತೆ. ಇದ್ರ ಮೈಕ್ ಎಫೆಕ್ಟ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಕ್ಲಿಪ್ ತೋರಿಸ್ತೀನಿ, ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಸೌಂಡ್ ಕ್ಲಾರಿಟಿ ಸ್ವಲ್ಪ ಪರವಾಗಿಲ್ಲ. ಆದರೆ ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೊಂದು ಹೋಗೋದಿಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಅಷ್ಟೊಂದು ಹೋಗೋದಿಲ್ಲ. ಏನೇ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಇದೊಂದು ಆಪ್ಷನ್ ಆಗ್ಬೋದು. ಇದ್ರ ಬಜೆಟ್ ಬಂದು 500 ಒಳಗಡೆನೇ ಇರುತ್ತೆ. ಯಾರಾದರೂ ಪರ್ಚೇಸ್ ಮಾಡೋರು ಇದ್ದರೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್, ಮೀಶೋದಲ್ಲಿ ಇದೆ, ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಇದರ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ